ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮೆಲ್ಲರ ಪ್ರೀತಿಯ ಅಂಜಲಿ ಸಿದ್ದು. ಇವತ್ತಿನ ವಿಡಿಯೋ ಸ್ಪೆಷಲ್ ಏನಂತ ಅಂದರೆ ತಮ್ಮನೇಲಿ ನೋಡಿ ಅಲ್ಟಿ ಗೊತ್ತಾಗಿರುತ್ತೆ. ನಾಳೆ ವರಮಹಾಲಕ್ಷ್ಮಿ ಹಬ್ಬ. ಸೊ ಇವತ್ತಿನೇನು ಪ್ರಿಪ್ರೇಷನ್ ಆಗುತ್ತೆ, ಹೆಂಗೆ ಮಾಡ್ತೀವಿ ಹಬ್ಬನ ಎಲ್ಲನೂ ಈ ವಿಡಿಯೋನಲ್ಲಿ ಹೇಳೋಣ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇರೋದು ನಾನು. ವರಮಹಾಲಕ್ಷ್ಮಿ ಹಬ್ಬ ಅಂದ ತಕ್ಷಣ ಹುಡುಗಿರ್ಗೊಂಥರ ಖುಷಿ. ಚೆನ್ನಾಗಿ ರೆಡಿಯಾಗಿ ದೇವ್ರನ್ನ ಚೆನ್ನಾಗಿ ರೆಡಿ ಮಾಡಿ ಪೂಜೆ ಮಾಡೋದಕ್ಕೆ ಎಲ್ಲರಿಗೂ ತುಂಬ ಖುಷಿ ಇರುತ್ತೆ. ಅದಕ್ಕೋಸ್ಕರನೇ ಎಲ್ಲ ಗ್ರ್ಯಾಂಡಾಗಿ ವರಮಹಾಲಕ್ಷ್ಮಿ ಸೆಲೆಬ್ರೇಟ್ ಮಾಡ್ತಾರೆ. ನಮ್ಮ ಮನೇಲಿ ಕೂಡ ಆದಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತೀವಿ ಹಬ್ಬನ. ಈ ಸತಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ತೊಗೊಬಂದಿರೋ ಸೀರೆ ತೋರಿಸ್ತೀನಿ ನಿಮ್ಮೆಲ್ರಿಗೂ. ಸೊ ಇದು ಈ ಸಲ ನಾನು ವರಮಹಾಲಕ್ಷ್ಮಿಗೆ ತೊಗೊಬಂದಿರೋ ಸೀರೆ ಥರ ಇದೆ. ಇದು ವಿಡಿಯೋದಲ್ಲಿ ಲೈಟ್ ಎಫೆಕ್ಟ್ಗೆ ಡಿಫ್ರೆನ್ಸ್ ಕಾಣ್ತಾ ಇದೆ. ಈ ಥರ ಸ್ಟ್ರೇಟ್ ಲೈನ್ ಬಂದಿದೆ ಆ್ಯಂಡ್ ಈ ಥರ ಒಂದು ದೊಡ್ಡ ಬಾರ್ಡ್ರ್ ಇದೆ ಲಾಸ್ಟಲ್ಲಿ. ಟಾಪಲ್ಲಿ ಈ ಥರ ಚಿಕ್ಕ ಬಾರ್ಡ್ರ್ ಇದೆ ಆ್ಯಂಡ್ ಇದ್ರದ್ದು ಕಾಂಟ್ರಾಸ್ಟ್ ಬ್ಲೌಸ್ ಇದೆ ಆಯಿತಾ. ನನಗೆ ಅದು ಇಷ್ಟ ಆಗಿದ್ದು. ಸೊ ಈ ಕಲರ್ ಇದು ಪಿಂಕ್. ಇದು ಪಲ್ಲು ಹೀಗಿದೆ. ಬ್ಲೌಸ್ ಪ್ಲೇನ್ ಬಂದಿದೆ ಈ ಥರ. ಸೊ ಈ ಥರ ಪ್ಲೇನ್ ಬಂದಿದೆ. ನನ್ನ ಮದುವೆ ಆದಮೇಲೆ ಇದು ನನಗೆ 6ನೇ ವರಮಹಾಲಕ್ಷ್ಮಿ ಹಬ್ಬ. ನಾನು ಗಂಡನ ಮನೇಲಿ ಸೆಲೆಬ್ರೇಟ್ ಮಾಡ್ತಾ ಇರೋದು. ಅಮ್ಮನ ಮನೇಲಿ ಕೂಡ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾಯಿದ್ವಿ. ಅಂದರೆ ತುಂಬ ಚಿಕ್ಕವರಿದ್ದಾಗಿಂದ ಏನು ವರಮಹಾಲಕ್ಷ್ಮಿ ಮಾಡ್ತಾ ಇರಲಿಲ್ಲ. ನಮ್ಮದು ಹೊಸ ಮನೆ ಮಾಡಿದ್ಮೇಲಿಂದ ಏನು ಹೇಳ್ತಾರೆ 5 ವರ್ಷ ಮಾಡಬೇಕು ಅಂತ. ಸೊ ಹಾಗೆ ನಮ್ಮಮ್ಮ ಮಾಡ್ತಾ ಮಾಡ್ತಾ ಕಂಟಿನ್ಯೂ ಮಾಡ್ಕೊಬಂದಿದ್ದು. ಇಲ್ಲೂ ಅಷ್ಟೇ ಮೊದಲಿಂದ ಏನು ಮಾಡ್ತಾ ಇರಲಿಲ್ಲ, ಹೊಸ ಮನೆ ಮಾಡಿದ್ಮೇಲಿಂದ ಇವರು ಕೂಡ ಕಂಟಿನ್ಯೂ ಮಾಡ್ಕೊ ಬರ್ತಾ ಇದ್ದಾರೆ. ಸೊ ಮದುವೆ ಆಗಿ ಮೊದಲನೇ ವರ್ಷ ಬಂದನಲ್ಲ, ಆ ಟೈಮಲ್ಲಿ ಸೀರೆನ ಉಡ್ಸೋಕ್ಕೆ ಲಕ್ಷ್ಮಿಗೆ ಎಲ್ಲ ಡ್ರೈಪ್ ಮಾಡಿ ಐರನ್ ಮಾಡ್ತಾ ಇದ್ದೆ. ಫಸ್ಟ್ ವರ್ಷನೇ ಸುಟ್ಟಾಕ್ಬಿಟ್ಟಿದೆ ಸೀರೆನ. ಸೊ ಅದೊಂದು ಒಂಥರ ತುಂಬ ಬೇಜಾರಾಗ್ಬಿಡ್ತು. ಫಸ್ಟ್ ವರ್ಷ ವರಮಹಾಲಕ್ಷ್ಮಿ ಹಬ್ಬದಲ್ಲೇ ಹಿಂಗೆ ಆಗ್ಬಿಡ್ತಲ್ಲಪ್ಪ ಅಂತ. ಅದಾದ್ಮೇಲೆ ಸ್ವಲ್ಪ ಇವಾಗ ಕೇರ್ಫುಲ್ ಆಗಿದ್ದೀನಿ. ನಾವೇನು ಮಾಡ್ತೀವಪ್ಪ ಅಂತಂದರೆ, ನಾಳೆ ಬೆಳಿಗ್ಗೆ ಎದ್ದು ದೇವ್ರನ್ನ ರೆಡಿ ಮಾಡ್ತೀವಿ. ಅದೆಲ್ಲ ತುಂಬ ರಿಸ್ಕಿ ಕೆಲಸ. ಸೊ ನೈಟೇ ಎಲ್ಲನೂ ರೆಡಿ ಮಾಡಿ ಡೆಕೋರೇಟ್ ಮಾಡಿ ಇಟ್ಬಿಡ್ತೀವಿ. ಬೆಳಗ್ಗೆ ಎದ್ದು ಪೂಜೆ ಮಾಡೋದಷ್ಟೇ ನಮ್ಮದು ಬ್ಯಾಲೆನ್ಸ್ ಇರುತ್ತೆ. ಅದಕ್ಕೆ ಇವಾಗ ಸೀರೆನ ಫ್ರೀ ಇದ್ದಾಗ ನೀಟಾಗಿ ಕುತ್ಕೊಂಡು ಪಿನ್ ಮಾಡ್ಕೋಬೇಕು. ಇವಾಗ ಪಿನ್ ಮಾಡೋ ಪ್ರೊಸೆಸ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೆರಗು ಒಂದು ಕಡೆ ಇದೆ, ಬ್ಲೌಸ್ ಪೀಸ್ ಒಂದು ಕಡೆ ಇದೆ. ಸೊ ಇವಾಗ ಹೆಂಗೆ ಮಾಡೋದಂತ ಯೋಚನೆ ಮಾಡ್ತಾ ಇದ್ದೀನಿ. ನೋಡೋಣ. ನಾನು ಅನ್ಕೋತಾ ಇದ್ದೀನಿ ಬ್ಲೌಸು ಮತ್ತು ಸೆರಗು ಎರಡೂ ಫ್ರಂಟಿಗೆ ಮಾಡಿಕೊಂಡು ಇದನ್ನು ಮಾತ್ರ ಮಧ್ಯೆ ಗ್ರೀನ್ ಕಲರ್ ಏನಿದೆ ಅದನ್ನು ಮಾತ್ರ ಉಡ್ಸೋಣ ಅಂತ. ಇಲ್ಲಿ ಕೂಡ ಇನ್ನೂ ಬಿಚ್ಚಿಲ್ಲ ನಾನು. 2140 ರೂಪಾಯಿ 20% ಡಿಸ್ಕೌಂಟ್ ಇದೆ. 2675 ರೂಪಾಯಿ ಸೀರೆ 20% ಡಿಸ್ಕೌಂಟಲ್ಲಿ 2140 ರೂಪಾಯಿ ಆಗಿದೆ ಸೀರೆ. ಸೊ ಫಸ್ಟಿಂದ ನೆರಿಗೆ ಇಟ್ಕೊಳಕ್ಕೆ ಶುರು ಮಾಡಿಬಿಡೋಣ. ಸೊ ಇದು ಬಂದು ಪಲ್ಲು. ಇದನ್ನು ಬಿಟ್ಟು ಇಲ್ಲಿಂದ ಶುರು ಮಾಡ್ಕೋತೀನಿ. ಚಿಕ್ಕದಾಗೆ ಹಿಡಿದಷ್ಟು ಚೆನ್ನಾಗಿ ಕೂರುತ್ತೆ ನೆರೆಗಳು. ಅವಾಗ ಚೆನ್ನಾಗಿ ಕಾಣಿಸುತ್ತೆ ಇನ್ನು ಸೀರೆ ಉಡ್ಸಿದ್ರೆ. ನಂದು ಸೀರೆಯನ್ನು ಬಂದೇ ಇಲ್ಲ, ಹೊಲಿಯಕ್ಕೆ ಕೊಟ್ಟಿದ್ದೀನಿ. ಅದು ಬಂದಮೇಲೆ ಅದನ್ನು ಕೂಡ ಡ್ರೈಪ್ ಮಾಡಬೇಕು. ಅದು ಕೂಡ ಇಸ್ಕೊಂಡು ಬಂದಮೇಲೆ ತೋರಿಸ್ತೀನಿ ಹೆಂಗಿದೆ ಸೀರೆ ಅಂತ. ಈ ಥರ ಇಷ್ಟಿಷ್ಟೇ ನೆರಿಗೆ ಇಟ್ಕೊಂಡು ಪಿನ್ ಹಾಕ್ತಾಯಿದ್ದೀನಿ. ತುಂಬ ದೊಡ್ಡ ಪಿನ್ ಇಲ್ಲ, ಅದಕ್ಕೋಸ್ಕರ. ಸೊ ಕಂಪ್ಲೀಟ್ ಬಾಡಿ ಏನಿದೆ ಅದನ್ನು ಈ ಥರ ಪಿನ್ ಮಾಡಿ ಇಟ್ಕೊಂಡಿದ್ದೀನಿ. ಇದೆಲ್ಲ ಚಿಕ್ಕ ಚಿಕ್ಕ ಪಿನ್ ಅಲ್ವಾ, ಸೊ ಅದಕ್ಕೆ ಸ್ವಲ್ಪನೇ ಪಿನ್ ಮಾಡಿದ್ದೀನಿ. ಈ ಜಾಯಿಂಟಲ್ಲಿ ಇಲ್ಲಿ ಒಟ್ಟಿಗೆ ಪಿನ್ ಮಾಡಿದ್ದೀನಿ. ಸೊ ಇವಾಗ ಪಲ್ಲುನ ಪಿನ್ ಮಾಡ್ಕೋಬೇಕು. ಬ್ಲೌಸ್ ಏನು ಕಟ್ ಮಾಡೋಂಗಿಲ್ಲ, ನಾನು ಲಕ್ಷ್ಮಿ ಗುಡ್ಸೋ ಸೀರೆನ. ಸೊ ಅದಕ್ಕೆ ಹಾಗೆ ಪಿನ್ ಮಾಡಿ ಇಟ್ಕೊಳ್ಳೋಣ. ಸೊ ಆಗಿದೆ, ಇಷ್ಟೇ ಚೂಟ ಬಂದಿದೆ. ನಾನು ಎಲ್ಲ ಪೂರ್ತಿ ನೆರಿಗೆ ಹಿಡ್ದಿದ್ದೀನಿ. ಸೊ ದಟ್ ಅದು ಉಡಿಸುವಾಗ ನಮಗೆ ಎಷ್ಟು ಬೇಕು ಅಷ್ಟಕ್ಕೆ ನೀಟಾಗಿ ಬಿಟ್ಕೋಬೋದು. ಆ್ಯಂಡ್ ಈ ಪೊಸಿಷನ್ ಏನಿರುತ್ತೆ ಇದೆಲ್ಲ ಹಿಂದೆ ಹೋಗೋದ್ರಿಂದ ಅಷ್ಟು ಡಿಫ್ರೆನ್ಸ್ ಕಾಣಲ್ಲ. ಅದಕ್ಕೋಸ್ಕರ ಇಷ್ಟು ಚೋಟ ಸೇರ್ಬೋದು ದೇವರಿಗೆ. ಇದು ಈ ಕಡೆದು ಮಾಡಬೇಕು. ಇದು ಬ್ಲೌಸ್ ಪೀಸು, ಇದನ್ನು ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಅದೇ ಥರ. ಫೈನಲಿ ನಮ್ಮ ಸೀರೆ ಪಿನ್ ಮಾಡೋದೇನಿದೆ ಅದು ಬಂದಿದೆ. ತೋರಿಸ್ತೀನಿ ಹೆಂಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಒಳ್ಳೊಳ್ಳೆ ಮುದ್ದೆ ಥರ ಕಾಣಿಸ್ತೈತೆ. ಅಂದರೆ ಅಂಚೇನು ಹೊಲ್ಸಿಲ್ವಲ್ಲ, ನೂಲು ಜಾಸ್ತಿ ಸಿಗಾಕೊಳ್ಳುತ್ತೆ. ಅದೆಲ್ಲ ಒಂಥರ ಹಿಂಸೆ ಅನಿಸ್ತೈತೆ. ಈ ಸಿಲ್ಕ್ ಸೀರೆಗಳು ತೊಗೊಬಿಟ್ರೆ ಇದೊಂದು ಪ್ರಾಬ್ಲಮ್.
ಸೊ ಇದು ಮಧ್ಯ ಪಲ್ಲು. ಸೊ ಇದು ಮಧ್ಯ ಸೀರೆದು ಪಿನ್ನು, ಇದು ಬಂದು ನೆರಗು, ಇದು ಬಂದು ಸೆರಗು ಪಲ್ಲು ಅಂತ ಏನು ಕರಿತೀವಿ ಅದು. ಇದು ಬಂದು ಬ್ಲೌಸ್ ಪೀಸ್ ಏನಿದೆ ಅದು. ಕ್ಲಿಪ್ ಪಿನ್, ಬಟ್ಟೆ ಪಿನ್ಗಳೇನು ಅದಕ್ಕೆ ಹೇರ್ ಪಿನ್ ಹಾಕಿದ್ದೀನಿ ಈ ಥರ. ಸೊ ಈ ಥರ ಕಾಣಿಸುತ್ತೆ. ಇವಾಗ ಇದನ್ನು ನೀಟಾಗಿ ಐರನ್ ಮಾಡಬೇಕು. ಬನ್ನಿ ಹೋಗೋಣ ಐರನ್ ಮಾಡೋಕ್ಕೆ. ನೀಟಾಗಿ ಸ್ವಲ್ಪ ಕಡಿಮೆ ಕಾವೇನಿರುತ್ತದನ್ನೇ ಕುಟ್ಕೊಂಡು ಮಾಡ್ತಾಯಿದ್ದೀನಿ, ಸುಮ್ಮನೆ ಆಮೇಲೆ ಏನಾದರೂ ಜಾಸ್ತಿ ಕಾವು ಕೊಟ್ಬಿಟ್ಟು ಎಫೆಕ್ಟ್ ಆಗಿಬಿಟ್ರೆ ಅಂತ. ಸಲ ಕಾಂಟ್ರಾಸ್ಟ್ ಇರೋದ್ರಿಂದ ಸೀರೆ 2 ಕಡೆನೂ ಸೆರಗನ್ನ ಪಿನ್ ಮಾಡಿದ್ದೀನಿ. ಸೊ ನನಗೆ ಅನ್ನಿಸ್ತದೆ ಬೆಟರ್ ಒಂದು ಸೈಡ್ ಪಿನ್ನನ್ನು ಬಿಚ್ಚಿಬಿಡೋದಂತ. ತುಂಬ ಒಂಥರ ಕ್ಲಮ್ಸಿಯಾಗಿ ಕಾಣಿಸ್ತಾ ಇದೆ, ಅದು ನೋಡೋಕ್ಕೆ ನನಗೆ ಕಂಫರ್ಟಬಲ್ ಅನ್ನಿಸ್ತಾ ಇಲ್ಲ, ಅದಕ್ಕೋಸ್ಕರ. ಸೊ ಬಾಟಮ್ದು ಏನಿದೆ ಪಿನ್ನು ಅದನ್ನು ಬಿಚ್ಚಿಬಿಡ್ತೀನಿ. ಆಲ್ರೆಡಿ ಐರನ್ ಮಾಡಿರೋದ್ರಿಂದ ನೀಟಾಗಿ ಫುಲ್ದು ಏನು ಇಶ್ಯೂ ಆಗೋಲ್ಲ. ಇವಾಗ ನೀಟಾಗಿ ಇನ್ನೊಂದ್ಸಲಿ ಐರನ್ ಮಾಡಿಬಿಟ್ರೆ ಎತ್ತಿಟ್ಬಿಟ್ರೆ ಸೇಫ್ ಆಗೂ ಇರುತ್ತೆ. ಅಲ್ಲಿ ಇಟ್ಟು ಹಾಳಾಗೋದಿಲ್ಲ ಮತ್ತು ಕೊಲ್ನೂ ಆಗೋದಿಲ್ಲ, ಅದಕ್ಕೆ ಎತ್ತಿಟ್ಬಿಡ್ತೀನಿ. ದೇವ್ರ ಪೂಜೆಗೆ ಏನೇನು ಐಟಮ್ಸ್ ಬೇಕು ಎಲ್ಲನೂ ತರಿಸಿದ್ದಾಯಿತು. ನಾನು ಇವಾಗ ಊಟನ ಮುಗಿಸ್ಕೊಂಡಿದ್ದೀನಿ, ನೈಟ್ ಊಟನ. ಇವಾಗ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದು ದೇವ್ರನ್ನ ಕೂರಿಸ್ಬೇಕು, ಮತ್ತು ದೇವ್ರ ಸೀರೆ ಎಲ್ಲ ಉಡಿಸಿ ಏನೇನು ಅಲಂಕಾರ ಮಾಡಬೇಕೆಲ್ಲ ಮಾಡಿ ಏನೇನು ಇಡಬೇಕು ದೇವ್ರ ಮುಂದೆ ಎಲ್ಲನೂ ಇಟ್ಟು ಜೋಡಿಸಿ ಮಲ್ಕೊಳ್ಳೋದಷ್ಟೇ. ಸ್ನಾನ ಎಲ್ಲ ಆಗಿ ರೆಡಿಯಾಗಿ ಬಂದೆ. ಒಂದು ಸ್ಯಾಡ್ ಥಿಂಗ್ ಏನಾಯ್ತಪ್ಪ ಅಂತಂದರೆ, ನಮ್ಮದು ಟ್ರೈಪಾಡ್ ಏನಿದೆ ಅದನ್ನ ಟ್ರಿಪ್ಗೆ ತೊಗೊಂಡೋಗಿದ್ದೆ. ಹಂಗೆ ಬರ್ತಾ ಅಮ್ಮನ ಮನೆಗೆ ಹೋದ್ನಲ್ವ, ಸೊ ಅಲ್ಲೇ ಬಿಟ್ಟು ಬಂದುಬಿಟ್ಟಿದ್ದೀನಿ. ಅದು ಎಕ್ಸಾಕ್ಟಾಗಿ ಎಲ್ಲಿಟ್ಟಿದ್ದೀನಿ ಅಂತ ನನಗೂ ಕರೆಕ್ಟಾಗಿ ನೆನಪಾಗ್ತಿಲ್ಲ. ಅಲ್ಲೇನೋ ಅಮ್ಮ ಇವಾಗ ಹಬ್ಬದ ಮಾಡ್ತಾರಲ್ವ, ಸೊ ಅವರು ಪ್ರಿಪರೇಷನ್ ಸ್ವಲ್ಪ ಬ್ಯುಸಿ ಇದ್ದಾರೆ, ಅವರು ಹುಡ್ಕೋಕ್ಕಾಗ್ತಾಯಿಲ್ಲ. ಸೊ ಇವಾಗ ವೀಡಿಯೋ ಮಾಡೋದಕ್ಕೆ ಸ್ಟ್ಯಾಂಡ್ ಇಲ್ಲ, ಹೆಂಗೆ ವೀಡಿಯೋ ಮಾಡ್ತೀನೋ ಗೊತ್ತಿಲ್ಲ. ಸೊ ಸ್ವಲ್ಪ ಆ್ಯಂಗಲ್ಸಲ್ಲಿ ಡಿಫ್ರೆನ್ಸ್ ಇದ್ದರೆ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ. ಸೊ ಈ ಥರ ಇದೆ ನಮ್ಮ ಹಾಲು. ಈ ಸೋಫಾನ ಕ್ಲಿಯರ್ ಮಾಡ್ಕೋಬೇಕು. ಯೂಶ್ವಲಾಗಿ ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಮುಖ ಮಾಡಿ ಕೂರಿಸ್ತಾರೆ. ನಾನಿಲ್ಲಿ ಉತ್ತರಕ್ಕೆ ಮುಖ ಮಾಡಿ ಲಕ್ಷ್ಮಿನ ಕೂರಿಸ್ತಾ ಇದ್ದೀನಿ. ಅದಕ್ಕೆ ಒಂದು ಡಿಪ್ಪ ಇಟ್ಕೊಂಡು ಅದ್ರ ಮೇಲ್ಗಡೆಗೆ ಒಂದು ಸೀರೆ ಅಥವಾ ಬೆಡ್ಶೀಟ್ ಯಾವುದು ಇಷ್ಟ ಆಗೋದು ನಿಮಗೆ ಅದನ್ನು ಹಾಕೋಬೋದು. ಅದ್ರ ಮೇಲ್ಗಡೆ ಬಾಳೆ ಎಲೆ ಇಡ್ತಾ ಇದ್ದೀನಿ, ಮತ್ತು 5 ಇಡಿಯಷ್ಟು ಬೊಕ್ಸೆಯಷ್ಟು ಅಕ್ಕಿನ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ಈ ಥರ ಫ್ಲ್ಯಾಟ್ ಮಾಡ್ಕೊಂಡಿದ್ದೀನಿ. ಇದ್ರ ಮೇಲ್ಗಡೆಗೆ ಒಂದು ಬಾಕ್ಸ್ಗೆ ಅರ್ಧ ನೀರು ತುಂಬಿದ್ದೀನಿ. ಅದ್ರ ಮೇಲ್ಗಡೆ ಒಂದು ಬಿಂದಿಗೆಗೆ ತುಂಬ ನೀರು ತುಂಬಿ ಇಟ್ಕೋತಾ ಇದ್ದೀನಿ, ಹೈಟ್ ಕಾಣಲಿ ಲಕ್ಷ್ಮಿ ಅಂತ. ನಾನಿಲ್ಲಿ ಕಳಶ ಉಡೋಂತಹ ಒಂದು ತಪ್ಪಲೆ ಏನಿರುತ್ತೆ ಅದಕ್ಕೆ ಈ ಥರ ಒಂದು ಕೋಲನ್ನ ಅಟ್ಯಾಚ್ ಮಾಡಿಕೊಂಡು ದಾರನ ಸುತ್ಕೋತಾ ಇದ್ದೀವಿ. ನಿಮಗೆ ಸ್ಟ್ಯಾಂಡ್ ಕೂಡ ಸಿಗುತ್ತೆ, ಅದನ್ನು ಕೂಡ ತೊಗೋಬೋದು ನೀವು. ಇಲ್ಲಿ ತುಳಸಿ ಎಲೆ, ಗರ್ಗೆ ಇದೆ, ಇದನ್ನೆಲ್ಲನೂ ನಾವು ಕಳಶ ಉಡ್ತೀವಲ್ಲ ಅದರೊಳಗಡೆಗೆ ಹಾಕೋಬೇಕು. ಜೊತೆಗೆ ಅರಿಶಿನ, ಕುಂಕುಮ ಮತ್ತು ನಾವು ಮಾಡಿರುವಂತಹ ಅಕ್ಷತೆ ಕಾಳುಗಳು. ಅದಾದಮೇಲೆ 5 ಕಾಯಿನ್ ಹಾಕಬೇಕು, ಅಥವಾ 5 ರೂಪಾಯಿದೊಂದು ಕಾಯಿನ್ ಹಾಕಬೇಕು. ಇದ್ರ ಮೇಲೆ ಬಿಲ್ಪತ್ರೆದು ಎಲೆ ಏನು ಬರುತ್ತೆ, ವೀಳ್ಯದ ಎಲೆ ಮತ್ತು ಅಡಿಕೆ, ಇದಿಷ್ಟನ್ನು ನಾವು ಕಳಶದೊಳಗಡೆ ಹಾಕೋಬೇಕು. ಸೊ ನಾನಿಲ್ಲಿ ಸೀರೆನ ತೊಗೊಂಡು ಅದನ್ನು ಅರ್ಧಕ್ಕೆ ಇಟ್ಕೊಂಡು ದಾರನ ಕಟ್ಕೋತಾ ಇದ್ದೀನಿ. ನಾನು ಫಸ್ಟು ಉಡ್ಸುವಾಗ ಏನು ಮಾಡಿಬಿಟ್ಟಿದ್ದೀನಿ ಅಂತಂದರೆ, ಉಲ್ಟಾ ಇಟ್ಕೊಂಡಿರಲಿಲ್ಲ ಸೀರೆನ, ಸೀದಾ ಇಟ್ಕೊಂಡು ಉಡ್ಸ್ಬಿಟ್ಟಿದ್ದೆ. ಆವಾಗ ನೀವು ಮೇಲ್ಗಡೆ ಬಟ್ಟೆನ ಕೆಳಗಡೆ ಬಿಟ್ಟಾಗ ಏನಾಗುತ್ತೆ, ಉಲ್ಟಾ ಕಾಣುತ್ತೆ ಸೀರೆ. ಸೊ ಅದಕ್ಕೋಸ್ಕರ ಉಲ್ಟಾ ಇಟ್ಕೊಂಡು ಸೀರೆನ ದಾರ ಕಟ್ಕೋಬೇಕು. ಆವಾಗ ಈ ಥರ ಮೇಲ್ಗಡೆ ಬಿಟ್ಟಾಗ ಸೀದಾ ಏನಿರುತ್ತೆ ಫ್ರಂಟು ಸೀರೆದು ಅದು ಕಾಣಿಸುತ್ತೆ. ಇಲ್ಲಾಂದರೆ ಉಲ್ಟಾ ಒಳಗಡೆ ಥ್ರೆಡ್ ಏನಿರುತ್ತೆ ಅದು ಬಂದುಬಿಡುತ್ತೆ ಫ್ರಂಟಿಗೆ. ಅದಾದಮೇಲೆ ನಾನು ಇಲ್ಲಿ ಸೆರಗನ್ನ ಸರಿ ಮಾಡಿಕೊಂಡು ಅದಕ್ಕೆ ಒಂದು ಡಾಬ್ನ ಹಾಕ್ಕೊಂಡಿದ್ದೀನಿ, ಆ್ಯಂಡ್ ನೆಕ್ಲೆಸ್ನ ಕೂಡ ಆ್ಯಡ್ ಮಾಡ್ಕೋತೀನಿ. ಲಕ್ಷ್ಮಿಗೆ ಸೀರೆ ಉಡಿಸಿ ಎಲ್ಲ ಆಯಿತು. ಕಾಯಿ ಇಟ್ಟು ಅರಿಶಿನ ಕುಂಕುಮ ಇಡಬೇಕು, ಮತ್ತು ಮುಖವಾಡ ಹಾಕಬೇಕು. ಅಲ್ಲಿ ತನಕ ಎದುರಿಗೆ ಸೀರೆ ಉಡ್ಸ್ಕೊಡಕ್ಕೆ ಕರ್ತಿದ್ದಾರೆ. ಈ ಸ್ಟ್ಯಾಂಡ್ ಏನು ನೋಡ್ತಾ ಇದ್ದೀರಾ, ಇದರಲ್ಲಿ ನೀವು ಬಾಳೆಕಂದು ಮತ್ತು ಕಬ್ಬಿನ ಸೋಗು ಮತ್ತು ಮಾವಿನ ಎಲೆ ಇದನ್ನೆಲ್ಲ ಇಡೋದಕ್ಕೆ ಯೂಸ್ ಮಾಡೋದು. ಇದಕ್ಕೆ ಈ ಥರ ಸ್ಟಿಕ್ ಮಾಡಿಬಿಟ್ಟು ಆ ಕಡೆ ಈ ಕಡೆ ಲಕ್ಷ್ಮಿ ಪಕ್ಕ ಇಡ್ಬೋದು, ಈಸಿ ಆಗುತ್ತೆ.
ಸೊ ನಾನಿಲ್ಲಿ ಕಳಶದ ಮೇಲ್ಗಡೆ ಕಾಯಿ ಏನಿಡ್ತೀವಿ ಅದನ್ನು ಸ್ವಲ್ಪ ತೇವೆ ಮಾಡಿಕೊಂಡು ಅದಕ್ಕೆ ಪೂರ್ತಿ ಅರಿಶಿನ ಹಚ್ಕೋತಾ ಇದ್ದೀನಿ. ತೇವೆ ಮಾಡಲಿಲ್ಲ ಅಂತಂದರೆ ಅರಿಶಿನ ನೀಟಾಗಿ ಕೂರೋದಿಲ್ಲ, ಅದಕ್ಕೋಸ್ಕರ. ಅದಾದಮೇಲೆ ಕಾಯಿಗೆ ವಿಭೂತಿ, ಅರಿಶಿನ, ಕುಂಕುಮ ಎಲ್ಲನೂ ಇಟ್ಟು ಈ ಥರ ರೆಡಿ ಮಾಡ್ಕೋತಾ ಇದ್ದೀನಿ. ಕಾಯಿನ ಇಡೋದಕ್ಕೂ ಮುಂಚೆ ಈ ಥರ ವೀಳ್ಯದೆಲೆನ ಹಾಕ್ಕೋಬೇಕು. 5 ವೀಳ್ಯದೆಲೆನ ಹಾಕ್ಕೊಂಡು ಅದ್ರ ಮೇಲ್ಗಡೆ ಈ ಥರ ತೆಂಗಿನಕಾಯಿನ ಇಡ್ತಾಯಿದ್ದೀನಿ. ಅದಕ್ಕೆ ನಾನು ಬೆಳ್ಳಿ ಮುಖವಾಡನ ಕಟ್ತಾಯಿದ್ದೀನಿ. ಮುಖವಾಡಕ್ಕೂ ಕಾಯಿ ಮಧ್ಯೆ ಸ್ಪೇಸ್ ಇರುತ್ತೆ, ಅದಕ್ಕೆ ಸ್ವಲ್ಪ ಬಟ್ಟೆ ಇಟ್ಕೋತಾ ಇದ್ದೀನಿ ನಾನು. ಇವಾಗ ನಮ್ಮ ಲಕ್ಷ್ಮಿ ಆಲ್ಮೋಸ್ಟ್ ರೆಡಿಯಾಗಿದ್ದಾಳೆ. ಇವಳಿಗೆ ಸ್ವಲ್ಪ ಇವಾಗ ಹೂವಿನ ಅಲಂಕಾರನ ಮಾಡೋಣ, ಮತ್ತು ಜೊತೆಗೆ ಗೆಜ್ಜೆಬತ್ತಿ ಎಲ್ಲನೂ ಹಾಕಬೇಕು. ಆ್ಯಂಡ್ ಬಳೆನ ಕೂಡ ಹಾಕಬೇಕು. ಬಳೆ ಹಾಕೋದಕ್ಕೆ ಅಲ್ಲಿ ರಾಡ್ ಇರೋದ್ರಿಂದ ಅದಕ್ಕೆ ಹಾಕಿದ್ರೆ ಜಾರ್ಕೊಂಡು ಬೀಳುತ್ತೆ. ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ, ಈ ಥರ ದಾರನ ಕಟ್ಬಿಟ್ಟು ಆ ರಾಡ್ ಏನಿದೆ ಪೈಪು ಅದಕ್ಕೆ ಕಟ್ತಾಯಿದ್ದೀನಿ. ಸೊ ದಟ್ ಗ್ರಿಪ್ಪಾಗಿ ಕೂರುತ್ತೆ, ಬಳೆ ಜಾರ್ಕೊಂಡು ಬೀಳೋ ಚಾನ್ಸಸ್ ಕಡಿಮೆ ಇರುತ್ತೆ. ಸೊ ಮಾರ್ಕೆಟ್ನಲ್ಲಿ ಈ ಥರ ಮೊಗ್ಗು ಕಮಲ ಸಿಗುತ್ತೆ, ಅದನ್ನ ಈ ಥರ ಅರಳಿಸ್ಕೊಂಡು ನಾವು ಲಕ್ಷ್ಮಿಗೆ ಹಾಕ್ಕೋಬೇಕು. ನಾಳೆ ಅರಿಶಿನ ಕುಂಕುಮಕ್ಕೆ ಬರೋರಿಗೆ ಬ್ಲೌಸ್ ಪೀಸು, ಬಳೆ, ಹಣ್ಣು ಮತ್ತು ವೀಳ್ಯದೆಲೆ, ಅಡಿಕೆ ಇದನ್ನೆಲ್ಲ ಹಾಕಿ ರೆಡಿ ಮಾಡಿ ದೇವ್ರ ಮುಂದೆ ಇಡ್ತಾಯಿದ್ದೀವಿ. ಅದ್ರ ಜೊತೆಗೆ ಒಂದು ಈ ಥರ ದಾರ ಏನು ಕಟ್ತೀವಿ ನಾವು ಕೈಗೆ ಹೂವು ಹಾಕಿ ಅದು. ಲಕ್ಷ್ಮಿ ಮುಂದ್ಗಡೆ ದುಡ್ಡಿಡಲಿಲ್ಲ ಅಂತಂದರೆ ಏನು ಪ್ರಯೋಜನ, ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಹಣ ಕಾಸುಗಳನ್ನು ಇಡ್ತಾಯಿದ್ದೀವಿ. ಸೊ ಇದು ಬಂದು ದೇವರಿಗೆ ಮಡ್ಲಕ್ಕಿ ಏನು ತುಂಬ್ತೀವಿ ಅದು. ಒಂದಷ್ಟು ಐಟಮ್ಸ್ ಇವಾಗ ಇಟ್ಟಿದ್ದೀನಿ, ಇನ್ನೊಂದಷ್ಟು ಐಟಮ್ಸ್ ಮಿಸ್ ಆಗಿದೆ, ಅದನ್ನು ನಾನು ಬೆಳಗ್ಗೆ ಇಡ್ತೀನಿ. ನನ್ನ ಸೀರೆನ ನಮ್ಮ ಯಜಮಾನ್ರು ಶಾಪ್ ಕ್ಲೋಸ್ ಮಾಡ್ಕೊಂಡು ಬರುವಾಗ ತಂದಿದ್ದು. ಆಲ್ಮೋಸ್ಟ್ 7:30 ಹಂಗಾಗಿತ್ತು ಅವ್ರು ಬಂದಾಗ. ಸೊ ಇದನ್ನು ಲಾಸ್ಟಲ್ಲಿ ಕೂತ್ಕೊಂಡು ಇವಾಗ ಪಿನ್ ಮಾಡಿ ಐರನ್ ಮಾಡ್ಕೋತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ಪ್ರಿಪ್ರೇಷನ್ ನಿಂತಿದೆ. ನಾನು ಸ್ವಲ್ಪ ತರಕಾರಿ ಕಟ್ ಮಾಡೋದು ಅದು ಇದು ಸಣ್ಣ ಪುಟ್ಟದ್ದು. ಆ್ಯಂಡ್ ಸ್ವೀಟ್ಸ್ ಎಲ್ಲ ಬೆಳಗ್ಗೆ ಎತ್ತಿಟ್ಕೊಳ್ಳೋಣ, ಏನಾದರೂ ಇರುವೆ ಬಂದುಬಿಟ್ರೆ ಕಷ್ಟ ಅಂತ ಹೇಳ್ಬಿಟ್ಟು ಸ್ವೀಟ್ಸ್ ಏನು ಇವಾಗಲೇ ಜೋಡಿಸಿಲ್ಲ, ಅದನ್ನೆಲ್ಲ ಬೆಳಗ್ಗೆ ಎತ್ತಿಟ್ಕೋಬೇಕು. ಆ್ಯಂಡ್ ಇದು ಬಂದು ನನ್ನ ಸೀರೆ. ಆ್ಯಕ್ಚುಲಿ ಇದು ಸರಿ ಭಕ್ತಿ ಮಾರ್ಕೆಟ್ ಟ್ರಿಪ್ ಫ್ರಾಕ್ಸ್ ಏನಾಗಿದ್ದೆ ಆವಾಗ ಟ್ರಿಪ್ಗೆ ಹೋದಾಗ ತೊಗೊಬಂದಿದ್ದು. ಕೊಲ್ಲೂರಿನಲ್ಲಿ ಒಂಥರ ಕೇರಳ ಸೀರೆ ಅಂತ ಹೇಳ್ತಾರಲ್ಲ ಆ ಥರ ಬೇಜ್ ಕಲರ್ ವಿತ್ ಗೋಲ್ಡ್ ಕಾಂಬಿನೇಷನ್ ಇರೋವಂಥ ಸೀರೆ ಇಷ್ಟ ಆಯಿತು. ಒಂಥರ ಈ ಕಾಂಬಿನೇಷನಲ್ಲಿ ಇರಲಿಲ್ಲ ಸೀರೆ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದಿದ್ದು. ಆ್ಯಂಡ್ ಇದರಲ್ಲಿ ಪ್ರಿಂಟೆಡ್ ತುಂಬ ಹಾಕೋತಾರೆ, ನನಗೆ ಪ್ಲೇನ್ ಇಷ್ಟ ಆಯಿತು. ಸೊ ಅದಕ್ಕೆ ನಾನು ಏನು ವರ್ಕ್ ಇರೋದು ಬೇಡ ಅಂತ ತೊಗೊಂಡ್ಬಂದಿದ್ದೀನಿ. ಬಟ್ ಏನು ಭಯ ಅಂತಂದರೆ ನಾಳೆ ಎಲ್ರಿಗೂ ಅರ್ಶಿನ ಕುಂಕುಮ ಕೊಡುವಾಗ ಎಲ್ಲ ಬಿದ್ದು ಬಿದ್ದು ಕರೆ ಆಗ್ಬಿಟ್ರೆ ಏನು ಮಾಡೋದು ಅಂತ ಸ್ವಲ್ಪ ಭಯ ಆಗ್ತಾ ಇದೆ. ಬಟ್ ಇದು ಬಿಟ್ಟರೆ ಯಾವುದೋ ಹೊಸ ಸೀರೆ ಇಲ್ಲ ಅನ್ನೋದ ಸದ್ಯಕ್ಕೆ ಹಾಕ್ಕೊಳ್ಳೋದಕ್ಕೆ. ಇವತ್ತು ಸ್ಟಿಚ್ ಮಾಡಿಸಿ ತರಿಸಿರೋ ಸೀರೆ ಇದು, ಚೆನ್ನಾಗಿಲ್ಲ. ಸೊ ಇದಕ್ಕೆ ನನಗೆ ಕಾಸ್ಟ್ ಆಗಿತ್ತು 720, 750 ಇರಬೇಕಷ್ಟೇ. ಇದು ಚೆನ್ನಾಗಿದೆ, ಅದೊಂಥರ ಟಿಶ್ಯೂ ಕಾಟನ್ ಮಿಕ್ಸ್ ಸೀರೆ, ತುಂಬ ಸಾಫ್ಟ್ ಆಗಿದೆ. ಅಂದರೆ ತುಂಬ ಕಂಪ್ಲೀಟ್ ಟಿಶ್ಯೂ ಥರನೂ ಇಲ್ಲ. ಟಿಶ್ಯೂ ಥರ ಆಗಿಬಿಟ್ರೆ ನಂಗೆ ಸ್ವಲ್ಪ ಉಡೋಕ್ಕೆಲ್ಲ ಕಷ್ಟ ಆಗಿದೆ. ಸ್ವಲ್ಪ ಕಾಟನ್ ಬ್ಲೆಂಡ್ ಇರೋದ್ರಿಂದ ಉಡೋಕ್ಕೆಲ್ಲ ನನಗೆ ತುಂಬ ಈಸಿಯಾಗಿದೆ. ಆ್ಯಂಡ್ ಇದು ಬಂದು ನನ್ನ ಬ್ಲೌಸ್. ಇದಕ್ಕೆ ನನಗೆ ಸ್ವಲ್ಪ ಟೆಂಪಲ್ ವೈಬಿಂಗ್ ಥರ ಇರಲಿ ಅಂದ್ಬಿಟ್ಟು ಈ ಥರ ಒಂದು ಗೋಪುರ ಡಿಸೈನ್ ಇಡ್ಸಿದ್ದೀನಿ ಬ್ಯಾಕ್ ಸೈಡು. ಆ್ಯಂಡ್ ಫ್ರಂಟು ನಾರ್ಮಲ್. ಸ್ಲೀವ್ಸಿಗೆ ಬಂದು ಸ್ವಲ್ಪ ಬಫ್ ಇಡಿಸಿ ಈ ಥರ ಕಟ್ಟಿಡ್ಸಿದ್ದೀನಿ. ಸೊ ಇದು ನಿಮಗೆ ಹಾಕ್ಕೊಳಕ್ಕೆ ಕಾಣಿಸೋದಿಲ್ಲ ಅಷ್ಟು, ಗೋಲ್ಡ್ ಮತ್ತು ಇದು ಡಿಫ್ರೆನ್ಸ್ ಗೊತ್ತಾಗ್ತಾ ಇಲ್ಲ ನನಗೆ. ಸೊ ಈ ಥರ ಇದೆ ನನ್ನ ಬ್ಲೌಸ್. ನಾನು ಹಾಕ್ಕೋತೀನಲ್ವ ಅವಾಗ ನೋಡಿ ನೀಟಾಗಿ ಗೊತ್ತಾಗುತ್ತೆ ನಿಮಗೆ. ಆ್ಯಂಡ್ ಆದಷ್ಟು ಕ್ಲಿಪ್ಗಳನ್ನ ಕ್ಯಾಪ್ಚರ್ ಮಾಡಿದ್ದೀನಿ, ಇನ್ನೊಂದಷ್ಟು ಕ್ಲಿಪ್ಸ್ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಆದಷ್ಟು ಏನೇನಂತ ಡೀಟೇಲಾಗಿ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ. ನನಗೆ ಗೊತ್ತಿರೋ ಥರ ಪೂಜೆ ಮಾಡ್ತಾಯಿದ್ದೀನಿ. ನಾನು ತಿಳ್ಕೊಂಡಿರೋ ಥರ, ನಮ್ಮ ಮನೇಲಿ ತಿಳ್ಕೊಂಡಿರೋ ಥರ ಇದೇ ಥರ ಮಾಡಬೇಕು ಅಂದ್ಬಿಟ್ಟು ಹಿಂಗೆ ಅಂತ ಏನಾದರೂ ರೂಲ್ಸ್ ಇದ್ದರೆ ಅಷ್ಟೊಂದು ಗೊತ್ತಿಲ್ಲ. ನಮಗೆ ಗೊತ್ತಿರೋ ಥರ ನಾವು ಪೂಜೆ ಮಾಡ್ತಾಯಿದ್ದೀವಿ. ಸೊ ಕೆಲವರು ಏನು ಮಾಡ್ತಾರೆ ಅಂತಂದರೆ ಕಳಶ ಎಲ್ಲ ಉಡಿ ರೆಡಿ ಮಾಡ್ತಾರೆ, ಬೆಳಿಗ್ಗೆ ಕಾಯಿ ಇಟ್ಬಿಟ್ಟು ಪೂಜೆ ಮಾಡುವಾಗ ಮಾಡ್ತಾರೆ. ನಾವು ಎಲ್ಲ ರೆಡಿ ಮಾಡಿ ಇಟ್ಬಿಡ್ತೀವಿ, ಬೆಳಗ್ಗೆ ದೀಪ ಹಚ್ಚಿ ಪೂಜೆ ಮಾಡೋದಷ್ಟೇ ಬ್ಯಾಲೆನ್ಸ್ ಇರುತ್ತೆ. ಒಬ್ಬೊಬ್ರು ಒಂದೊಂದು ಥರ ಪೂಜೆ ಮಾಡ್ತಾರೆ.
ಸೊ ಬೆಳಿಗ್ಗೆ ಅಡುಗೆಗೆ ಏನೇನು ತರಕಾರಿ ಬೇಕಿತ್ತು ಅದನ್ನೆಲ್ಲ ತರಕಾರಿ ಎಲ್ಲ ಕಟ್ ಮಾಡಿ ಈರುಳ್ಳಿ ಎಲ್ಲ ಬಿಡಿಸಿ ಇಲ್ಲಿ ಅಮ್ಮ ಹೂ ಕಟ್ತಾ ಇದ್ದಾರೆ. ಸೊ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸಿದ್ದೀವಿ. ಇವಾಗ ಮಲ್ಕೋಬೇಕು. ಅದಕ್ಕೂ ಮುಂಚೆ ಒಂದೊಳ್ಳೆ ಹೆಡ್ ಮಸಾಜ್ ಮಾಡ್ಕೊಳ್ಳೋಣ. ಆಯಿಲ್ ಹಾಕಿ ಬೆಳಿಗ್ಗೆ ಹೆಂಗಿದ್ರು ಸ್ನಾನ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕಿ ಮಸಾಜ್ ಮಾಡ್ಕೊತಾ ಇದ್ದೀನಿ. ಇವಾಗ ಎಲ್ಲರೂ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀವಿ. ಈ ಮೆಸ್ ಎಲ್ಲನೂ ಬೆಳಗ್ಗೆ ಎದ್ದು ಕ್ಲೀನ್ ಮಾಡ್ಕೋಬೇಕು. ಇವಾಗ ಸ್ವಲ್ಪ ಬೆಚ್ಚಗಿರೋ ಹಾಲು ಕುಡಿದು ನೆಮ್ಮದಿಯಾಗಿ ನಿದ್ದೆ ಮಾಡೋಣ. ಒಳ್ಳೆ ನಿದ್ದೆ ಮಾಡೋಣ. ಬೆಳಗ್ಗೆ ಎದ್ದು ಮಿಕ್ಕಿದ ಕೆಲಸ ಏನೇನಿದೆ ಅದನ್ನೆಲ್ಲ ಮುಗಿಸಿ ಪೂಜೆ ಮಾಡೋಣ. ಬಾಯ್ ಸಿ ಇನ್ ದ ಮಾರ್ನಿಂಗ್.